आपको धन्यवाद करते हुए हमारे तरफ से ऑटो ड्राइवर की तरफ से आपको सम्मान हम करके आए। आपको कुछ दिक्कत है? हाँ, इसीलिए बता रहा है। अब ये कंटिन्यू हमारे लिए गैस ऐसे ही लेके आओ। ಎಮ್ಜಿ ರೋಡಲ್ಲೇ ಗಾಡಿ ಓಡಿಸೋದು, ಆಟೋ ಓಡಿಸ್ತೀನಿ ನಾನು. ಗಾಡಿ ಮೇಲೆ 10 ದಿನಗಳಾಗಿದೆ. 10 ದಿನಗಳಿಂದ ನಮ್ಮ ಕಷ್ಟ ಕೇಳೋರಿಲ್ಲ, ಮಾಡೋರಿಲ್ಲ. ಇದೆ ಯಾವ ಸರ್ಕಾರ ನಮ್ಗೆ ಸ್ಪಂದಿಸಿಲ್ಲ. ನಮ್ಮ ಡ್ರೈವರ್ ತುಂಬ ಕಷ್ಟಪಟ್ಟಿದ್ದಾರೆ. ಇವತ್ತು ಗ್ಯಾಸ್ ಅವ್ರು ಬಂದಿರೋದು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಅದರಿಂದ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಇರೋ ಗಾಡಿಗೆ ಕೊಡಬೇಕು ಅಂತ. ಚಿಕ್ಕಬಳ್ಳಾಪುರ ಎಲ್ಪಿಜಿ ಕೊರತೆ ನಿವಾರಣೆ 10 ದಿನಗಳ ಬಳಿಕ ಆಟೋ ಚಾಲಕರಿಗೆ ನೆಮ್ಮದಿ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷದ ಪರಿಣಾಮ ಎಲ್ಪಿಜಿ ಕೊರತೆ ಉಂಟಾಗಿ ಎಲ್ಪಿಜಿ ಅವಲಂಬಿತ ರಿಕ್ಷಾ ಚಾಲಕರು ಕಳೆದ 10 ದಿನಗಳಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದರು. ನಗರದ ಖಾಸಗಿ ಆಟೋ ಎಲ್ಪಿಜಿ ಬಂಕ್ನಲ್ಲಿ ಗ್ಯಾಸ್ ಸರಬರಾಜು ಇಲ್ಲದ ಕಾರಣ ಬಂಕ್ ಬಂದ್ ಆಗಿತ್ತು. ಮಂಗಳವಾರ 10 ದಿನಗಳ ಬಳಿಕ ನಗರದ ಗೋಗ್ಯಾಸ್ ಆಟೋ ಎಲ್ಪಿಜಿ ಬಂಕ್ಗೆ ಗ್ಯಾಸ್ ಹೊತ್ತ ಟ್ಯಾಂಕರ್ ಲಾರಿ ಆಗಮಿಸಿತ್ತು. ಈ ವೇಳೆ 100ಕ್ಕೂ ಹೆಚ್ಚು ಆಟೋ ರಿಕ್ಷಾಗಳು ಬಂಕ್ ಆವರಣದಲ್ಲಿ ಸಾಲಾಗಿ ನಿಂತಿದ್ವು. ಕಂಟೈನರ್ ಆಗಮಿಸಿದ್ದಂತೆ ಚಾಲಕರ ಮುಖದಲ್ಲಿ ಸಂತೋಷ ಮೂಡಿತ್ತು. ಕೃತಜ್ಞತೆಯ ಸೂಚಕವಾಗಿ ಕಂಟೈನರ್ ಚಾಲಕನನ್ನ ರಿಕ್ಷಾ ಚಾಲಕರು ಸನ್ಮಾನಿಸಿದ್ರು. ನಮಗೆ ತಿಂಡಿ ಇಲ್ಲದೆ, ಊಟ ಇಲ್ಲದೆ ಪಾಪ ಅವ್ರ ಗಾಡಿ ಅಲ್ಲಿಂದ ಓಡಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೊಂದು ಚಿಕ್ಕ ಡ್ರೈವರ್ ಕಡೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ಡ್ರೈವರಿಂದ ಒಂದು ಚಿಕ್ಕ ಸನ್ಮಾನ ಮಾಡ್ತಾ ಇದ್ದೀವಿ. ಅವ್ರು ಖುಷಿಯಾಗಿರ್ಬೇಕು ಅನ್ನೋದು ನಾವು ಕೋರ್ತೀವಿ. ಎಲ್ಲ ಗಾಡಿ ಸ್ಟಾಪ್ ಮಾಡಲು ಬಂದಿದ್ದಾರೆ. ಅದರಿಂದ ಅವ್ರಿಗೆ ನಮ್ಮ ಡ್ರೈವರ್ ಕಡೆಯಿಂದ ಇದು ಸನ್ಮಾನ ಕೊಡೋದು. खाना भी नहीं खाया ना, गाड़ी लेके आया ना, इसलिए आपको धन्यवाद करते हुए हमारे तरफ से ऑटो ड्राइवर की तरफ से आपको सम्मान हम करके आए। आपको कुछ दिक्कत है? हाँ, इसीलिए बता रहा है। अब ये कंटिन्यू हमारे लिए गैस ऐसे ही लेके आओ। कहाँ से इसे पूछो? आपका कौन सा है? झारखंड। मॉर्निंग 5 बजे को लोड किया, अभी इधर मैंगलोर से लोड किया, इधर को भी आया। 5:30 को पहुँच जाएगा। खाना वाना अभी नहीं खाया, मैं नहीं खाना। ಈ ಸಂದರ್ಭದಲ್ಲಿ ಹಲವು ರಿಕ್ಷಾ ಚಾಲಕರು ಗ್ಯಾಸ್ ಇಲ್ಲದೆ ಕಳೆದ 10 ದಿನಗಳಲ್ಲಿ ಅನುಭವಿಸಿದ ಕಷ್ಟಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡರು. ಗ್ಯಾಸ್ ಇಲ್ಲದೆ ಆಟೋಗಳನ್ನು ನಿಲ್ಲಿಸಬೇಕಾಯಿತು. ಈ ಅವಧಿಯಲ್ಲಿ ನಾವು ಅನುಭವಿಸಿದ ಸಂಕಷ್ಟ ಹೇಳಲು ಸಾಧ್ಯ ಇಲ್ಲ. ಕೆಲವರು ಚಹಾ ಕುಡಿಯಲು ಹಣವಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಯಿತು. ದೇವರ ಕೃಪೆಯಿಂದ 10 ದಿನಗಳ ಬಳಿಕ ಮತ್ತೆ ರಸ್ತೆಗಿಳಿದಿದ್ದೇವೆ. ಮಧ್ಯಪ್ರಾಚ್ಯದ ಸಂಘರ್ಷ ಶೀಘ್ರ ಅಂತ್ಯವಾಗಲಿ ಅಂತ ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ತಿರ್ನಹಳ್ಳಿ ಅಂತ ನಮ್ಮದು ಗ್ಯಾಸ್ ಪ್ರಾಬ್ಲಮ್ ಆಗಿ 13 ದಿನದಿಂದ ಗಾಡಿ ನಿಂತಿದ್ದು. ಬೆಳಗ್ಗೆ ಇವಾಗ 7 ಗಂಟೆಗೆ ಬಂದು ಗ್ಯಾಸ್ ಕಾದಿದ್ದೀವಿ. ಊಟಕ್ಕೂ ಸಹಾಯ ಆಗ್ತಾಯಿಲ್ಲ ನಮಗೆ, ಹಂಗೆ ಬಾಧೆ ಆಗೋಗಿದೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಬೇಕು. ಜೀವನ ಫುಲ್ ನರಕ ಆಗೋಗಿದೆ. ಲಾಕ್ಡೌನ್ಗಿಂತ ಅಧ್ವಾನ ಆಗಿದೆ ನಮ್ಗೆ ಇವಾಗ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಒಂದು ಸ್ವಲ್ಪ ಏನೋ ಉಸಿರು ಬಂದಂಗಾಗಿದೆ. ಬಟ್ ರೇಟು ಏನೋ ಸ್ವಲ್ಪ ಕಡಿಮೆ ಆದರೆ ಇನ್ನು ಸ್ವಲ್ಪ ಸಹಾಯ ಆಗುತ್ತೆ. ಬಾಡಿಗೆ ಜಾಸ್ತಿ ಹೇಳಿದ್ರೆ ಯಾರೂ ಕೊಡ್ತಾ ಇಲ್ಲ. ಬಾಡಿಗೆ ಹೇಳ್ತಾ ಇದ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಇವಾಗ ಈ ಬಸ್ಸುಗಳು ಫ್ರೀ ಬಿಟ್ಟ ಮೇಲಂತೂ ಫುಲ್ ಕಡಿಮೆ ಆಗೋಗಿದೆ ನಮ್ಗೆ. ಹಳ್ಳಿಗಳ ಕಡೆ ದಿನಕ್ಕೆ 600-700 ಆಗೋದು ಕಷ್ಟ ಆಗಿದೆ. ಅದರಲ್ಲೂ ಈ ಗ್ಯಾಸ್ ಇಲ್ದಿರ ಇನ್ನೂ ಅಧ್ವಾನ ಆಗೋಗಿದೆ. 13 ದಿನದಿಂದ ₹1 ಸಂಪಾದನೆ ಇಲ್ಲ ನಮಗೆ. ಚಿಕ್ಕಬಳ್ಳಾಪುರದಲ್ಲಿ ಹೇಳ್ಬೇಕಂದ್ರೆ 10-15 ದಿವಸ ಆಗಿತ್ತು ಗ್ಯಾಸ್ ಬಂದು. ಪಾಪ ಆಟೋ ಅವ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಇತ್ತು. ಮನೆ ಬಾಡಿಗೆ, ಸಂಘಗಳು ಎಲ್ಲರಿಗೂ ಪ್ರಾಬ್ಲಮ್, ಫೈನಾನ್ಸ್ಗಳು ಎಲ್ಲ. ಬಟ್ ಇವಾಗ ಗ್ಯಾಸ್ ಬಂದಿದೆ. ಇವಾಗ ನಮಗೆಲ್ಲ ಆಟೋಗಳಿಗೆ ಎಲ್ಲರಿಗೂ ಸಂತೋಷ. ನಾವು ಹೋಗ್ಬಿಟ್ಟು ದೊಡ್ಡಬಳ್ಳಾಪುರದ 2-3 ಸಲ ಆಫೀಸ್ಗೆ ಬಂದಿದ್ದೀನಿ. ಆಮೇಲೆ ನೆಕ್ಸ್ಟ್ ಹೋಗಿ ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಆಫೀಸ್ಗೆ ಬಂದಿದ್ದೀರಿ. ಆಧಾರ್ ಕಾರ್ಡ್ ಎಲ್ಲ ಕೇಳ್ತಾ ಇದ್ದಾರೆ. ಇವಾಗ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಡಿಸ್ಟಿಕ್ಗೆ ಬಂದಿದೆ. ನಮ್ಮ ಆಟೋ ಅವ್ರಿಗೆಲ್ಲರಿಗೂ ಸಂತೋಷ. ಹಿಂಗೆ ಬರಲಿ, ಎಲ್ಲರಿಗೂ ಸಂತೋಷವಾಗಿರಲಿ, ಎಲ್ಲರಿಗೂ ನಡೀತಾ ಇರಲಿ. ಬಟ್ ರಾಜಕೀಯ ಅವರು ಯಾರು ನಮಗೂ ಕೇಳಲಿಲ್ಲ. ಏನಪ್ಪ ನಿಮ್ಮ ಬಾಧೆ ಹೆಂಗೆ ನಡೀತೈತೆ, ಯಾರು ಏನು ಕೇಳಲಿಲ್ಲ. ನಮ್ಮ ಕಷ್ಟ ನಾವು ಬೀಳಬೇಕು. ಯಾವ ಲೀಡ್ರು ಯಾರು ಕೌನ್ಸಿಲರ್ಗಳು ಯಾರು ಬಂದು ಕೇಳಲಿಲ್ಲ ನಮಗೆ. MLAಗಳು ಕೌನ್ಸಿಲರ್ಗಳು ಯಾರು ಕೇಳಲಿಲ್ಲ ಬಿಡಿ. ಯಾರು ಬಂದಿಲ್ಲ. ಬಟ್ ಇವಾಗ ಗ್ಯಾಸ್ ಬಂದಿದೆ. ನಮಗೆಲ್ಲ ಆಟೋಗಳಿಗೆಲ್ಲ ಸಂತೋಷ. ಹಂಗೆ ಬರ್ತಾ ಇರಲಿ, ಎಲ್ಲರಿಗೂ ಸಂತೋಷವಾಗಿರಲಿ. ಎಲ್ಲರ ಮನೆಗಳಿಗೂ ಎಲ್ಲರಿಗೂ ಪ್ರಾಬ್ಲಮ್ಮು ಎಲ್ಲ ಕ್ಲೋಸ್ ಆಗುತ್ತೆ. ಬಾಡಿಗೆಗಳ್ದು, ಮನೆ, ಸ್ಕೂಲ್ದು ಎಲ್ಲ ಇರುತ್ತೆ. ಸಂತೋಷ. ಬಂಕ್ ವ್ಯವಸ್ಥಾಪಕ ಗುರುಪ್ರಸಾದ್ ಮಾತನಾಡಿ, ವಾರದ ಬಳಿಕ ಸುಮಾರು 10 ಟನ್ ಆಟೋ ಗ್ಯಾಸ್ ಬಂದಿದೆ. ಇದರಿಂದ ಕನಿಷ್ಠ 1500 ಆಟೋಗಳಿಗೆ ಗ್ಯಾಸ್ ಪೂರೈಸಬಹುದು. ಗ್ಯಾಸ್ ಲಭ್ಯ ಇರೋದರಿಂದಾಗಿ ಚಾಲಕರಿಗೆ ತಾತ್ಕಾಲಿಕ ನೆಮ್ಮದಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಸ್ಟಾಕ್ ಸಮಸ್ಯೆ ಉಂಟಾಗೋದಿಲ್ಲ ಅನ್ನೋ ನಂಬಿಕೆ ಇದೆ ಅಂತ ತಿಳಿಸಿದರು. ಗ್ಯಾಸ್ ಖಾಲಿ 10 ದಿನ ಆಗಿದೆ ಕರೆಕ್ಟಾಗಿ. ಇವಾಗೆಲ್ಲ ಸ್ಟಾಕ್ ಬಂದಿರೋದ್ರಿಂದ ಸ್ವಲ್ಪ ಡ್ರೈವರ್ ಮುಖದಲ್ಲಿ ಸ್ವಲ್ಪ ಸಂತೋಷ ಕಾಣಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇವಾಗ ಸ್ಟಾಕ್ ಅನ್ಲೋಡಿಂಗ್ ಆದಮೇಲೆ ಇನ್ನೂ ಸ್ಟಾರ್ಟ್ ಮಾಡಬೇಕು ಮೋಟ್ರು.
ಇನ್ನು ಸ್ವಲ್ಪ ಡ್ರೈವರ್ ಖುಷಿ ಪಡ್ತಾರೆ ಅಷ್ಟೇ ಸರ್. ನನಗೆ ಈಗ ಫುಲ್ ಟ್ಯಾಂಕ್ ಕೊಟ್ಟಿರೋದು ಮೆಸೇಜ್ ಹಾಕಿರೋದು 9 ಟನ್ ಆಗಿದ್ದಾರೆ ಸರ್. 12 ಹಾಕಿರೋದು ಫುಲ್ ಟ್ಯಾಂಕ್ ಆಗ್ತಿದೆ. 20,000 ಇಟ್ಟು ಫುಲ್ ಟ್ಯಾಂಕ್ ಆಗುತ್ತೆ. ಯಾವಾಗ ಖಾಲಿ ಆಗುತ್ತೆ ಗೊತ್ತಿಲ್ಲ ಸರ್. ಹೆಂಗೆ ಬರ್ತಾ ಇರಲಿ ಇನ್ನು ಮುಂದೆ ಮುಂದೆ ಬರುತ್ತೆ. ಅದು ಮಿನಿಮಮ್ ಒಂದು 1,000 ಆಟೋಗಳು ಆಗ್ಬೋದು. 1,000 ಆಟೋಗಳಿಗೆ ಆಗ್ಬೋದು. ಫುಲ್ ಟ್ಯಾಂಕ್ ಅಂದರೆ 1,000 ಆಟೋಗೆ ಆಗುತ್ತಾ? 1,500 ಆಟೋಗಳು 1,500 ಆಟೋಗೆ ಆಗುತ್ತಾ? ಸರ್. ಗುರುಪ್ರಸಾದ್ ಅಂತ ಗೋಗ್ಯಾಸ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಸೂಪರ್ವೈಸರ್ ಆಗಿ.